ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡೋಗಿದ್ರು. ಸೈನ್ಸ್ ಅನಿಸುತ್ತೆ, ಸೈನ್ಸ್ ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಇಂಡಸ್ಟ್ರಿ ಕರ್ಕೊಂಡೋಗಿದ್ರು. ಅಲ್ಲೇನಂದರೆ ಐ ಡ್ರಾಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಬಟ್ ನಮ್ಗೆ ಫೋಟೋ ಎತ್ತಾಕ್ಬಿಟ್ಟಿಲ್ಲ, ಅವರು ಪ್ರೈವೇಸಿ ಮತ್ತು ಏನೋ, ಸೊ ಅದೆಲ್ಲ ಹಾಕಿಲ್ಲ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಎಂಜಾಯ್ಮೆಂಟ್ ಮಾಡೋದು ಮಾತ್ರ ವಿಡಿಯೋ ಇರುತ್ತೆ. ನಮ್ಮ ಹುಡುಗರಿಂದ ಬರ್ತಾರೆ, ಬಂದಮೇಲೆ ಒಂದು ಚಿಕ್ಕ ವಿಡಿಯೋ ಹಾಕೋದು. ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದರೆ 3,000 ರೂಪಾಯಿ ಕೊಟ್ಟಿರೋದಕ್ಕೆ ನಮ್ಮ ಪ್ರಿನ್ಸಿಪಲ್ ಸರ್ ನಮ್ಮನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಲ್ ದೇವ್ರ ಸರ್ 3,000 ಇಸ್ಕೊಂಡು ನಾಳೆ ಟ್ರಿಪ್ ಕರ್ಕೊಯ್ತಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ದೇವ್ರಂತ ಮನ್ಸರು. ಸರ್ ನೀವು ನೋಡ್ತೀರಿ ವಿಡಿಯೋ. ಇಷ್ಟು ಜನನೂ ಹೋಗ್ತಿದ್ದೀವಿ ನಾವೆಲ್ಲ. ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾರೆ ನಮ್ಮ ಸರು. ಜಸ್ಟ್ 3,100ಗೆ ಕರ್ಕೊಂಡು ಹೋಗ್ತಾರೆ. ಸರಿ ಬನ್ನಿ ಹೋಗೋಣ. ಓ ಇದೇ ಬಸ್ಸು. ಎಷ್ಟು ಜನ ಇದು ಟೋಟಲು? ಮಂಡಿ ಇಟ್ಕೋದೇ ಇಲ್ಲ. ಅಲ್ಲ ಕಣ, ಎಷ್ಟು ಜನ ಇದ್ದೀರಿ? ಅಲ್ಲ, ಒಂದು 80 ಜನ ಇದ್ದೀವಿ. ನಾವು 20 ಸೀಟ್ ನೋಡ್ಕೊಳ್ಳೋಣ. ಸರಿ, ಬಸ್ ಕಂಡೀಷನ್ ಇಲ್ಲ. ಇನ್ನೊಂದು ಕಂಟೆಂಟ್ ಐತೆ. ಇರಿ ಕಾಣಿಸ್ತಾ ಇಲ್ಲ. ಹಾಯ್ ಗೈಸ್, ಇವನು ಮುಸ್ಟ್ರಾಕ್ ಫರ್ಗಸ್ ಅನ್ನೋದು ಒಂದು ಫೇಸ್ ವಾಶ್ ಯೂಸ್ ಮಾಡ್ತಿದ್ದ. ಇವಾಗ ರಿಸಲ್ಟ್ ತೋರಿಸ್ತೀನಿ ರೀ. ಹೀರೋ ನೋಡಿ ಗೈಸ್, ಫಸ್ಟೇ ಚೆನ್ನಾಗಿದೆ ಗೈಸ್. ನೋಡಿ ಹ್ಯಾಂಡ್ಸಮ್ ಹೆಂಗಿದ್ದಾನೆ. ಅಪ್ಪ ಇವನು ರೆಕಮೆಂಡ್ ಮಾಡ್ತಾರೆ. ನಮ್ ದೋಸ್ತ ನಿನ್ನೆ ಸ್ವಲ್ಪ ಹರ್ಟ್ ಆಗ್ಬಿಟ್ಟವನೆ. ಪಾಪ ಅವಮಾನ ಮಾಡ್ಬಿಟ್ಟದು. ಯಾರ್ಯಾರೋ ರೆಕಮೆಂಡ್ ಮಾಡ್ತಾರಂತ ತಗೊಳಕ್ ಹೋಗ್ಬಿಡಿ. ಯಾಕಂದ್ರೆ ಅವ್ರಪ್ಪ ನಾನು. ಹೇಳೋ. ಮೋಸ್ಟ್ ಆಫ್ ದ ಸಜೆಷನ್ ಆಫ್ ಡಾಕ್ಟರ್ ಹತ್ರ ಹೋಗಿ ಒಳ್ಳೆ ಸಜೆಷನ್. ನಮ್ಮ ವ್ಲಾಗ್ಸ್ಗೆ ಕಾಂಟೆಂಟ್ ಅಂದ್ರೆ ಇವನೇ ಅಪ್ಪ. ಕಂಟೆಂಟ್ ಅಂದ್ರೆ ಇವನೇ. ವೆಲ್ಕಮ್ ಡಿಪ್ರೆಷನ್ ಡಿಪ್ರೆಷನ್ ವ್ಲಾಗ್ಸ್ ನೋಡ ಮಚ್ಚಿ. ಬಿರಿಯಾನಿ ಕೊಡ್ಸೋದು ಹೆಚ್ಚು ನಿನಗೆ. ಇಲ್ಲ ಈ ಕಡೆ ತಿರ್ಕೋ. ಯಾರೋ ಕಚ್ಚೋರೆ. ಸಿಮ್ಮು ಜೊತೆ ಫೈಟ್ ಆಡೋದು. ಸಿಮ್ಮು ಜೊತೆ ಏನಿಲ್ಲ, ಅವ್ರ ಹೆಂಡತಿ ನಾನೇ ಕಣದು. ಶುಗರ್ ಪೇಷಂಟ್ ನೋಡಿ, ಇವನೇ ಶುಗರ್ ಪೇಷಂಟು. ಕಾಲ್ ನೋಡಿ ಹೆಂಗಾಗಿದೆ, ಇವನೇ ನೋಡ್ಕೊಂಡ್ರಿ. ಮೋಟೋಡ ಪಾಪ ಇವನ ಕುಳ್ಳ ಅಂದ್ಬಿಟ್ಟೆ ಬೇಜಾರ್ ಮಾಡ್ಕೊಳ್ತಾನೆ. ಯಾಕೆ ಮೈಕ್ ಇಟ್ಕೊಳ್ಳೋ. ಮೈಕು ನಿಮ್ ಕಡೆ ರಾಜೇಶ್ ಬಿರಿಯಾನಿ ಫುಲ್ ಟ್ರೆಂಡ್ ಇರ್ಬೋದು, ನಮ್ ಕಡೆ ರಜನೀಶ್ ಬಿರಿಯಾನಿ ಅಂತ ಟ್ರೆಂಡ್. ರಜನೀಶ್ ಕೋಳಿ ಕಾಲ್ ಬಿರಿಯಾನಿ. ನೋಡಿ ಕೋಳಿ ಕಾಳು ಹೆಂಗೈತೆ. ಕೋಳಿ ಕಾಳು ಶುಗರ್ ಪೇಷಂಟ್ ಎಲ್ಲ ಜಾಸ್ತಿ. ಹೆಗಡೆ ಬಾರ ಇಲ್ಲಿ, ಏನಾರ ಸ್ಪೀಚ್ ಕೊಡೋ ವ್ಲಾಗ್ ಬಗ್ಗೆ. ಸರ್ ನಿಮ್ಮ ನೀನ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ತೋರಿಸ್ಬಿಡ್ತೀನಿ. ಕಮೆಂಟ್ಗಳು ಹೇಳಿ ಸರ್, ಹೇಳಿ ಸರ್. ನೋ ಕಮೆಂಟ್ಸ್. ನಾನು ಹೇಳದಲ್ಲ 5ನೇ ಕ್ಲಾಸ್ ಹುಡುಗ ಅಂತ, ಅಲ್ಲಿ ಇವನೇ ಟಾಲೆಸ್ಟ್ ಬಾಯ್. ನಿಮ್ ಫ್ರೆಂಡ್ ಬಂದ್ರು, ಈ ಕಡೆ ಬರ. ಏಯ್ ಶುಗರು ನಮ್ಮ ಕ್ಲಾಸ್ ಸೀನಿಯರ್ ಸಿಟಿಸನ್ ನೋಡ್ಕರಿ. ಅವ್ರ ಕಾಲ ಸೀನಿಯರ್. ಇಲ್ಲ ಒಂದು ಬಗ್ಗೆ ಪಾಪ. ಹಾಯ್, ನಮ್ಮ ಪ್ರಿನ್ಸಿಪಲ್ ಕರ್ಕೊಂಡು ಹೋಗ್ತಿರೋ ಟ್ರಿಪ್ಪು ಸ್ಟಾರ್ಟ್ ಆಗಿದೆ. ನಮ್ಮ ಪ್ರಿನ್ಸಿಪಲ್ ಸತೀಶ್ ಸರ್ ಅಂತ
ಆಕಾಶ್ ನಮ್ಮ ಫ್ರೆಂಡ್ ಇವನು ಶುಗರ್ ಪೇಷಂಟ್ ಸರ್ ನೋಡಿದ್ರೆ ಸ್ಟ್ರೆಂತ್ ಅಂತೆ ಫುಲ್ಲು ಶಕ್ತಿವಂತ. ನಮ್ಮ ಪಬ್ಜಿ ಬಾಟ್ ಪ್ಲೇಯರ್ಸ್ ಇಲ್ಲಿ ಅವ್ರೆ. ಸೈಲೆಂಟ್ ಆಗಿದೆಯಾ? ಫೇವ್ರೆಟ್ ಸಾಂಗ್ ಎಲ್ಲ A few moments later. ಸುಮ್ಮನೆ ನಾರ್ಮಲ್ ಓಕೆನಾ? ಏನಂತ ಪರ್ಫೆಕ್ಟ್ ಇಲ್ಲ, ನಾರ್ಮಲ್. ಯಾರು ಆಕ್ಚುಲಿ ಇನ್ವಿಟೇಟ್ ಮಾಡೋದು ಜಾಗನೇ ಸಾಕಲ್ಲ. ಬಂದೆ ಅಷ್ಟೊಂದು ಕಿರ್ಸ್ತಾ ಇರೋದು ಏನು? ಕಾಲೇಜಲ್ಲಿ ಕ್ಯಾಂಪಸ್ ಇರೋ ಪೂರ್ತಿ ಎಲ್ಲ ವ್ಯಾನ್ ತುಂಬ್ಕೊಂಡು ಕಿರ್ಸ್ತಾ ಇದ್ದೀರಾ? ಸಾಕು ಸಾಕು. ಶ್ರೇಯಸ್ ಅಂತ ಗೊತ್ತು. ಇವಾಗ ಚಪ್ಪಾಳೆ ಚಪ್ಪಾಳೆ ಏನ್ ಮಾಡ್ತಾ ಇದ್ದೆ? ಚಪ್ಪಾಳೆ ಬೇಕಾಗಿರೋರು ಯಾರೋ ಆ ಬಸ್ಸಲ್ಲಿ ಅವ್ರೆ ಅಂತ. Why you are talking so much? Why Dinesh? Always talking. Why Dinesh? Why are you coming to college? Only talking. Not studying. ನಿಮ್ದೆ ಬರೀ ಇಷ್ಟೇ, ಬರ್ದಿರ್ಬೇಡ್ರು. ನೀವು ಬರ್ತೀನಿ ಡಿಪ್ಲೊಮಾ ಬಾಯ್ಸ್ ಕ್ಲಾಸ್ ಇರ್ತಾರಲ್ಲ, ನಿಮ್ದೆಲ್ಲ ಇಷ್ಟೇ, ನಿಮ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಿಮ್ದೆಲ್ಲ ಇಷ್ಟೇ ಜೀವನದಲ್ಲಿ ಉದ್ಧಾರ ಆಗಲ್ಲ. ಟೀಚರ್ ಮಾಡ್ತೀನಿ. ಸುಭದ್ರ ಬನ್ನಿ ಹಂಗೆ ಬರ್ದಿದ್ದೀರಾ ಹೋಮ್ವರ್ಕ್ ಎಲ್ಲ? ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಆಚೆ ಹೋಗು. ಬೇಡ, ನನ್ಗೆ ಆಗಲ್ಲ. ಯಾಕೋ ಲೇಟ್? ಮಮ್ಮದು ಬಸ್ಸು ಮುಂದಕ್ಕೆ ಪಂಚರ ಆಕ್ಸಿಡೆಂಟಾ ಏನು? ಮಮ್ಮದು ಮನೀಶ್ ಯಾವಾಗಲೂ ಮನೀಶ್ ಅಂತ ಅನ್ನೋದು ಗೊತ್ತಾ? ಪರಿಚಯ ಅಲ್ಲ? ಯಾವಾಗೂ ಬ್ಯಾಗ್ ಇಟ್ಕೊಂಡೇ ಇರ್ತಾನೆ. ಬ್ಯಾಗಲ್ಲಿ ಅವ್ನು ಒಂದು ಬೇಲ್ ಕೊಟ್ಟು ಕಳ್ಸಿರ್ತಾರೆ. ಅದನ್ನ ಬಿಟ್ರೆ ಅವ್ನ ಪವರ್ ಹೋಗುತ್ತೆ ಅಂತ ಯಾವಾಗೂ ಬ್ಯಾಗ್. ಶ್ರೇಯಸ್ದೇ ಫಸ್ಟ್ ಮಾಡಿದ್ದು.
ಅದು ಬಸ್ಸು ಬಸ್ಸು ಪಂಚರ್ ಆಗಿರ್ಲಿಲ್ಲ ಅಂದ್ರೂ ಬರ್ಲಿಲ್ಲ. ದಿನೇಶ್ ಬಸ್ ಸ್ಟೇಷನ್ ಇಬ್ರು ತಗೋರವ್ರೆ. ದೇವಸ್ಥಾನ ಮನೆ ಬಸ್ಸು ಹೆಂಡತಿ ಮಕ್ಕಳು. ಅಷ್ಟೇ. 4 ಗಂಟೆ ಆಯ್ತು. 4 ಗಂಟೆ ಆಯ್ತು ಮ್ಯಾಮ್. ಮಿಸ್ ಆದ್ರೆ 8 ಗಂಟೆಗೆ ಬಸ್ಸು. ಬಸ್ಯ ದಿನೇಶ ಯಾಕೆ ಅಲ್ಲೋಗಿ ಇಲ್ಲಿ ಬಂತು ಇದ್ಯಾಕೆ ಇಲ್ಲೋಗಿ ಅಲ್ಲಿ ಬಂತು ಡೌಟೇ ಕೇಳಕ್ ಬರಲ್ಲ. ಇದೇನ್ ಡೌಟ್ ನಿಮ್ಗೆ ಬೇಡಕ್ಕೆ ಬೇಡ. ಏನ್ ಕ್ವಶನ್ ತುಫೇಲ್ದು ಇಮಿಟೇಟ್ ಮಾಡಕ್ಕಾಗಲ್ಲ. ಹ್ಯಾಂಡ್ ರೈಟಿಂಗ್ ಬರಿಬೋದು. ಏನ್ ಮಾಡ್ತೀರಾ ಹೋಗಿ ಇಂಡಸ್ಟ್ರಿನಲ್ಲಿ? ಏನ್ ಪೆನ್ನು ಬುಕ್ಕು ಎಲ್ಲ ಇಟ್ಕೊಂಡು ಹೋಗ್ಬೇಕಾ? ಸ್ಕ್ಯಾನ್ ಮಾಡ್ಕೊಂಡು ಅದೇನ್ ಸೈಲೆಂಟ್ ಆಗಿದೆಯಾ? ಫೇವ್ರೆಟ್ ಸಾಂಗ್ ಎಲ್ಲ ಬೇಗ 12 seconds later. ಶುರು ಮಾಡ್ರು. ಅಂತಾಕ್ಷರಿ ಸ್ವಲ್ಪ ಜೋರಾಗಿ ನಾ ಅಂತೆ சொல்ற ಹೇಳ. ನನ್ನ ಆಸೆ ಮಲ್ಲಿಗೆ ಬರುತ್ತಾಳ ಮಾಡ್ರು. ನನ್ನ ಆಸೆ ಮಲ್ಲಿಗೆ ಆಡ್ರು. ನೀವು ಹೇಳ. ಜೋರಾಗಡಿ ಜೋರಾಗಡಿ. ಜೋರಾಗಾಡ್ರು. ಸೇಮ್ ನೀವ್ ಆಡ್ರ ನೀವು ಆಡ್ರು. ಸೌಂಡ್ ಕೇಳಿಸ್ತಾ ಇಲ್ಲ.
ಕೈ ನೋವು. ಇವ್ರು ಕಾರಣ ಬರಲ್ತೇವೆ ಇಬ್ಬರಿಗೆ ಅವ್ರಿಗೆ ಅಷ್ಟೊಂದು ಸಾಂಗ್ ಗೊತ್ತಿಲ್ಲ. Few minutes later. ಹೆಂಗೆ ಹೇಳಿದ್ದು ಮತ್ತೆ ಸ್ಕ್ಯಾನ್ ಮಾಡಲ್ಲ ಅಲ್ಲಿ. ನಿನ್ನ ಹೆಸರೇನು? ನಿಮ್ಮ ಡಿವೈಸ್ ಹೆಸರು? ಒಪ್ಪೋ ಯಾರು ನಾವು ಪಾಸ್ ಆಗಲ್ಲ ಹೋಗಲ್ಲ ಪಾಸ್ ನಾವು ಪಾಸ್ ಮಕ್ಕಳಿಗೆ ಇವತ್ತು ನಿಮ್ಗೆ ಯಾವ್ದಾದ್ರು ಏನು ಮಾಡ್ಬೇಕು ಕ್ಲಿಯರ್ ಆಗಿರೋದು ಬಂದು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ತಾರೆ ಅದಕ್ಕೆಲ್ಲ ಕೈ ನಾನು ಒಂದು ಮಾಡ್ತೀನಿ. ಗಾಡಿ ನೋಡಿ ಫ್ರೆಂಡ್ಸ್, ರಿವ್ಯೂ ತಗೋತಾ ಇದ್ದಾರೆ ಫಾರ್ಮಾಸ್ಯೂಟಿಕಲ್ಸ್. ಇವತ್ತು ನಾವು ಸೇನ್ಸ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ವಿಸಿಟ್ ಮಾಡಿದ್ವಿ. ಇಲ್ಲಿ ಬಂದು ಡ್ರಗ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ಥರ ಪ್ರಾಸೆಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿರೋ ವರ್ಕ್ ಮೆಂಬರ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಇನ್ ಡೀಟೇಲಾಗಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಬೋದು, ಯಾವ ಥರ ಹೈಜೀನಾಗಿ ಇಟ್ಕೋಬೇಕು ಅಂತ ಫುಲ್ ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿರುವುದು ಆಪ್ಥಾಲ್ಮಿಕ್ ಡ್ರಗ್ಸ್ ಅಂತ, ಅಂದರೆ ಐ ಡ್ರಾಪ್ಸ್ ಎಕ್ಸಾಂಪಲ್. ಇಲ್ಲಿ ಫುಲ್ಲಿ ಐ ಡ್ರಾಪ್ಸ್ ಬಗ್ಗೆನೇ ಡ್ರಗ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಿರೋದು. ಇದೇ ಥರ ಬೇರೆ ಥರ ಇಂಡಸ್ಟ್ರಿಯಲ್ಲಿ ಬೇರೆ ಥರ ಡ್ರಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ಆ್ಯಸ್ ಅ ಫಾರ್ಮಸಿಸ್ಟ್ ಆಗಿ ನಮ್ಗೆ ಏನು ಅನಿಸ್ತು ಅಂದರೆ, ಇದೇ ಥರ ನಾವು ಏನಾದರೂ ಅಚೀವ್ ಮಾಡಬೇಕು ಅಂತ. ಅದರ್ವೈಸ್ ಈ ಥರ ಕಂಪ್ನಿಯಲ್ಲಿ ಸೇರಿಕೊಂಡಾಗ ನಾವು ಈ ಥರ ವರ್ಕ್ ಮಾಡಬೇಕು, ಹೆಂಗೆ ವರ್ಕ್ ಮಾಡಬೇಕಂತ ಬೇಸಿಕ್ ಸೆನ್ಸ್ ನಮ್ಗೆ ಗೊತ್ತಾಗಿತ್ತು. ಇದರಿಂದ ತುಂಬ ಹೆಲ್ಪ್ ಆಗಿದೆ ಆ್ಯಸ್ ಅ ಫಾರ್ಮಸಿಸ್ಟ್ ಆಗಿ. 3 days later. ಗೈಸ್, ಇವಾಗ ಸೆನ್ಸಸ್ಸು ಇಂಡಸ್ಟ್ರಿಗೆ ಹೋಗಿದ್ದು. ಯಾವ್ದು ಇಂಡಸ್ಟ್ರಿ ಅಂದರೆ ಸೆನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದು ಬಂದು ಗೊತ್ತಾಯ್ತು ಬಿಡ. ಅದು ಬಂದು ಐ ಡ್ರಾಪ್ಸು ಸರಿ ಅಲ್ಲೆಲ್ಲ ಸುತ್ತಾಡ್ಕೊಂಡ್ಬಂದು ಕ್ಯಾಮ್ರಾ ಒಳಗಡೆ ಎಂಟ್ರಿ ಮಾಡಿಲ್ಲ. ಅದಕ್ಕೆ ಇವಾಗ ಒಂದು ಶಾರ್ಟ್ ಬ್ರೇಕ್ ಕೊಟ್ಟವ್ರೆ. ಇದೆಲ್ಲ ತಿನ್ಬೇಕಾ ಅಂತ ನಂಗೆ ಡೌಟು. ಬೇಡ ಅಂತ ಏನು ಮಾಡೋದು, ನಮ್ಮ ದೋಸ್ತ ಕೇಳಿದ್ರೆ ಯಾವುದು ಒಂದು ಎಷ್ಟು ಕೇಳು ಅಜಯ್ ಎಷ್ಟು ರೋಲ್ ಬನ್ನು. ಹಾಂ 25ಕ್ಕೆ ಎಲ್ಲೂ ಹೋಗೋದು ನಾವು.
5 ರೂಪಾಯಿ ತಗೊಂಡಿದ್ರೆ 25 ರೂಪಾಯಿ ಅಂತ ಹೋಗ್ಬೇಕಂತ ಯಾವ್ದು ಇಸ್ಕೋದ್ಯಾ ನೀರು ತಗೊಳ್ಳೋ ಚಲೋ ಆಮೇಲೆ ಅಲ್ಲಿ ಅದೆಲ್ಲ ತಿನ್ಬೇಡ್ರಿ ಮಚ್ಚ ಬೇರೆ ಅಂತ ಏನ 25 ಅಂತ ಕೊಡೋದು ಏನು ಕೇಳಿದೆ ಒಂದು ಚಿಪ್ಸು ಇಲ್ಲ ಇಲ್ಲಿ ಕೊಡಿ ಸಾಲ್ಟು ಮತ್ತೆ 2 ಜೇಮ್ಸ್ ಪ್ಯಾಕೆಟ್ ಸತಿ ಎಲ್ಲ ಉಂಟು ಫ್ರೆಂಡ್ ಒಬ್ಬ ಅವನಿಗೆ ದಿನೇಶ್ ಅಂತ ಕರೀದೆ ಹೋಗಿ ಊಟ ಮಾಡ್ತಾವ ಬಸ್ಸಲ್ಲಿ ತಿನ್ನೋದ ದಿನೇಶ ಹೇಳ್ತೀನಣ್ಣ ಹೇಳ್ತೀನಿ ಎಲ್ಲ ಹೋಗ್ತೀನಿ ಬರ ಇಲ್ಲಿ ಕರ್ದ ಮ್ಯಾಮ್ ಇನ್ನೇ ಆಯ್ತು ಕರ್ದ ಕಾಸಿಲ್ಲ ಏನಿಲ್ಲ ನಮ್ಮ ಹತ್ರ ಬಿಡಲ್ಲ ನೀವು ಡಿ ಫಾರ್ಮ್ ಅಲ್ಲ ಒಂದಲ್ಲ ಹೆಂಗೋ ಬುಟ್ಟೆ ತಾನೆ ಏನು ಕೇಳ್ತೀರಿ ನಾವು ಮಚ್ಚ ಕಳ್ಳ ಆಕಾಶ ಹತ್ರ ಇರೋ ನಂಬರ್ ಆಕಾಶ ಯೂಸ್ ಮಾಡ್ದ ರಪ್ಪ ಯೂಸ್ ಮಾಡ್ದ ಸೊ ಎಲ್ಲಿಗೆ ಕಾಲೇಜ್ ಹೋಗ್ತಾ ಇದ್ದೀವಿ ಹೋಗಿತ್ತಲ್ಲ ಟ್ರಿಪ್ಪು ಬಟ್ ಇದ್ರೂ ಸ್ವಲ್ಪ ಅಲ್ಲಿ ಇಂಡಸ್ಟ್ರಿಯಲ್ಲಿ ಹೋಗಿ ಏನು ಫೋಟೋ ತೆಗಿತಿಲ್ಲ ನಮಗೆ ಆದರೆ ಫಸ್ಟ್ ಇಯರಲ್ಲಿ ಕರ್ಕೊಂಡೋದ್ರಲ್ಲ ಅದು ನಮ್ಮ ಕಾಲೇಜ್ಗೆ ಒಂದ್ಸಲ ಥ್ಯಾಂಕ್ಸ್ ನಮ್ಮ ಕಾಲೇಜ್ಗೆ ಎಲ್ಲರೂ ಒಂದು ಸಲ ನಮ್ಮ ಕಾಲೇಜ್ ಹೇಳ್ತಾ ಎಂಡ್ ಮಾಡ್ತೀವಿ ಬಾಯ್